ನಮಸ್ತೆ ಮಾಸ್ಟರ್ಸ್. 78ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಗುರು ಮತ್ತು ಲಘು ಅಂತ. ಗುರು ಅಂದರೆ ಭಾರವಾಗಿ ಇರುವವನು, ಅಂದರೆ ಅನುಭವದಿಂದ ಭಾರವಾಗಿ ಉದಾತ್ತವಾಗಿ ಆಗಿರುವವನು ಎಂದರ್ಥ. ಗುರು ಎಂಬ ಪದಕ್ಕೆ ವಿರುದ್ಧವಾದ ಪದ ಲಘು. ಲಘು ಅಂದರೆ ಹಗುರವಾಗಿ ಇರುವವನು, ಅನುಭವ ಇಲ್ಲದೆ ಹಗುರವಾಗಿ ಅನುದಾತ್ತವಾಗಿ ಇರುವವನು ಎಂದರ್ಥ. ಗುರು ಶಿಷ್ಯ ಎನ್ನುವ ಪದಗಳಲ್ಲಿ ಕಲಿಸುವವನು ಕಲಿಸಲ್ಪಡುವವನು ಎನ್ನುವ ಅರ್ಥ ಸರಿಯಲ್ಲ. ಗುರು ಎಂದರೆ ಕಲಿಸುವವನು ಅಲ್ಲ, ಶಿಷ್ಯ ಎಂದರೆ ಕಲಿಯಲ್ಪಡುವವನು ಎಂದು ಅಲ್ಲ. ನಿಜಕ್ಕೂ ಯಾರಿಗೂ ಯಾರು ಯಾವ ವಿದ್ಯೆಯನ್ನು ಕಲಿಸಲಾರರು. ಆದರೆ ಅವರಿಗವರೇ ತಮ್ಮ ತಮ್ಮ ಸಾಧನೆಯ ಅರಿವಿನಿಂದ ಕಲಿಕೆ ಇರುವವರ ನೇರ್ಪರಿತನ ನೋಡಿ ಕಲಿತುಕೊಳ್ಳುತ್ತಾರೆ. ಲಘುಗಳು ತಕ್ಕ ಸಾಧನಾ ಕ್ರಮದಲ್ಲಿ, ಅನುಭವ ಕ್ರಮದಲ್ಲಿ ಗುರುಗಳಾಗಿ ಎಂದಿಗೂ ಆಗುತ್ತಲೇ ಇರುತ್ತಾರೆ. ಗುರು ಅಂದರೆ ಸಾಧನೆಯ ಮೂಲಕ ಸಿದ್ಧನೂ ಆಗಿರುವವನು ಎಂದರ್ಥ. ಇದು ಅರ್ಥವಾದಾಗ ಗುರು ಎನ್ನುವ ವ್ಯಕ್ತಿಯನ್ನು ಹಿಂಬಾಲಿಸುವುದು ಇರುವುದಿಲ್ಲ. ಸಾಧನೆ ಎನ್ನುವ ಕಾರ್ಯಕ್ರಮವನ್ನು ಹಿಂಬಾಲಿಸಲು ಪ್ರಾರಂಭವಾಗುತ್ತದೆ. ಆಧ್ಯಾತ್ಮಿಕ ಶಾಸ್ತ್ರದ ಅಧ್ಯಯನದ ಮೂಲಕ, ಧ್ಯಾನ ಯೋಗ ಸಾಧನೆಯ ಮೂಲಕ, ಸಜ್ಜನ ಸಾಂಗತ್ಯದ ಮೂಲಕ, ನಿಷ್ಕಾಮ ಕರ್ಮಗಳ ಮೂಲಕ ಲಘುಗಳು ಕ್ರಮಕ್ರಮವಾಗಿ ಗುರುಗಳಂತೆ ಆಗುತ್ತಾರೆ. ಆಸ್ತಿಕರಲ್ಲಿ 4 ವರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ. ಆಸ್ತಿಕರಲ್ಲಿ 4 ವರ್ಗದವರಿದ್ದಾರೆ: ಮೂಢ ಭಕ್ತರು, ಶಿಷ್ಯರು, ಗುರುಗಳು, ಪರಮಗುರುಗಳು ಅಂತ. ಮಾನವ ತನ್ನ ಆತ್ಮದ ವಿಕಾಸದ ಹಾದಿಯಲ್ಲಿ ನಾಸ್ತಿಕತ್ವದಿಂದ ಆಸ್ತಿಕತ್ವಕ್ಕೆ ಬಂದ ನಂತರ ಮೊದಲು ಮೂಢ ಭಕ್ತಿಯಲ್ಲಿ ಪರವಶನಾಗುತ್ತಾ ಇರ್ತಾನೆ. ಪರವಶನು ಅಂದರೆ ಪರರಿಗೆ ವಶನಾದವನು ಎಂದು ಅರ್ಥ. ಆದರೆ ನಂತರ ಧ್ಯಾನದಿಂದಲೇ ಜ್ಞಾನದಿಂದಲೇ ಮುಕ್ತಿ ಎನ್ನುವ ಪರಮ ಸೂತ್ರವನ್ನು ಕ್ರಮಕ್ರಮವಾಗಿ ತಿಳಿದುಕೊಳ್ಳುತ್ತಾ ತೀವ್ರ ಸಾಧನೆಯ ಮೂಲಕ ಅಷ್ಟಸಿದ್ಧಿಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾ ಪರಮಗುರುಗಳ ಸ್ಥಾನಕ್ಕೆ ಏರುತ್ತಾನೆ. ಸ್ವವಶನೂ ಆಗುತ್ತಾನೆ. ಆ ಸ್ಥಾನಕ್ಕೆ ಸೇರಿಸಿಕೊಳ್ಳುವವರನ್ನೇ ಸಾಮಾನ್ಯ ಆಸ್ತಿಕರು. ಅವರು ಭಕ್ತರು ಆದವರು ದೇವರು ಎಂದು ಹೇಳುತ್ತಿದ್ದಾರೆ. ದಿವ್ಯತ್ವವನ್ನು ಸಾಧಿಸಿದ ಮಾನವನೇ ದೇವರು. ದಿವ್ಯನು ಎನ್ನುವ ಪದಕ್ಕೆ ವಿಕೃತಿಯೇ ಎನ್ನುವ ಪದ ಅಂತ. ದಿವ್ಯನು ಎನ್ನುವ ಪದಕ್ಕೆ ವಿಕೃತಿಯೇ ದೇವರು ಎನ್ನುವ ಪದ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಮೂಢಭಕ್ತ ಮತ್ತು ಶಿಷ್ಯನ ಬಗ್ಗೆ ಏನು ಹೇಳ್ತಾರೆ? ಒಬ್ಬ ಮೂಢ ಭಕ್ತನು ಎಂದಿಗೂ ಬಾಹ್ಯ ಕ್ರಿಯೆಗಳಲ್ಲಿ ನಿಮಗ್ನನಾಗಿರುತ್ತಾನೆ. ಅಂದರೆ ಪೂಜೆಗಳು, ಅಭಿಷೇಕಗಳು, ಅರ್ಚನೆಗಳು ಮೊದಲಾದವುಗಳಲ್ಲಿ ಕೊಚ್ಚಿ ಹೋಗುತ್ತಿರುತ್ತಾನೆ. ಭಯಗ್ರಸ್ತ ಆದವನೇ ಮೂಢಭಕ್ತನು. ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾದ ಪಕ್ಷದಲ್ಲಿ ಒಬ್ಬ ಭಕ್ತನು ಮಂತ್ರಾನುಷ್ಠಾನ ಮಾಡುತ್ತಾ ಇರ್ತಾನೆ. ಅಂದರೆ ಪೂಜೆ ಪುನಸ್ಕಾರ, ಅಭಿಷೇಕ, ಅರ್ಚನೆಗಳನ್ನು ಮಾಡುವುದಕ್ಕಿಂತ ಮುಂಚೆ ಮಂತ್ರಾನುಷ್ಠಾನ ಮಾಡೋದಕ್ಕೆ ಹೋಗ್ತಾನೆ. ಅದೆಲ್ಲ ಆದಮೇಲೆ ಮಂತ್ರಾನುಷ್ಠಾನ ಮಾಡ್ತಾ ಇರ್ತಾನೆ. ಅಷ್ಟೇ ಹೊರತು ಜಿಜ್ಞಾಸಿಯಾಗಿ ಜ್ಞಾನ ಪಿಪಾಸಿಯಾಗಿ ಬದಲಾಗಲು ಯಾವ ಭಕ್ತನೂ ಸಿದ್ಧನಾಗುವುದಿಲ್ಲ. ಪಾಹಿಮಾಂ ಎಂದು ಒಬ್ಬ ಮೂಢಭಕ್ತನು ಸದಾ ಆರ್ತನಾದ ಮಾಡುತ್ತಲೇ ಇರುತ್ತಾನೆ. ತನ್ನ ಸುತ್ತಲೂ ಯಾವಾಗಲೂ ಆಪತ್ತುಗಳನ್ನೇ ಭಕ್ತನು ನೋಡುತ್ತಿರುತ್ತಾನೆ. ಒಬ್ಬ ಭಕ್ತನು ಗುರುಗಳನ್ನು ಮಾತ್ರ ಭಗವಂತನ ಅವತಾರಗಳೆಂದು ಯಾವಾಗಲೂ ನೆನೆಯುತ್ತಾ ಸದಾ ಅವರ ನಾಮಸ್ಮರಣೆಯನ್ನು ಮಾಡ್ತಾನೆ. ಯಾವ ಭಕ್ತನೂ ಸಹ ನಾನು ಕೂಡ ಅವರಂತೆಯೇ ಆಗಬಹುದು ಎಂದು, ಹಾಗೆಯೇ ಆಗಬೇಕು ಎಂದು ಆಲೋಚಿಸುವುದಿಲ್ಲ. ಆದರೆ ಒಬ್ಬ ಶಿಷ್ಯನು ಆದವನು ತಾನೂ ಸಹ ಪರಮ ಗುರುಗಳಂತೆ ಆಗಿಯೇ ತೀರಬೇಕು ಎಂದು ತಿಳಿದುಕೊಂಡು ಅವರು ಪರಮ ಗುರುಗಳಾದಾಗ ನಾನೂ ಕೂಡ ಅವರಂತೆ ಆಗಬಹುದು ಎಂಬುದನ್ನು ಗ್ರಹಿಸಿ ಇನ್ನು ದೀಕ್ಷೆಯಿಂದ ಧ್ಯಾನ ಅಭ್ಯಾಸ, ಜ್ಞಾನ ಸಾಧನೆಯನ್ನು ಪ್ರಾರಂಭಿಸುತ್ತಾನೆ. ಒಬ್ಬ ಶಿಷ್ಯನು ಭಯವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೆ. ಪಾಹಿಮಾಂ ಎಂದು ಎಂದಿಗೂ ಅರಿಸುವುದಿಲ್ಲ. ಆಪತ್ತುಗಳನ್ನು ಎಂದಿಗೂ ಲೆಕ್ಕಿಸುವುದೇ ಇಲ್ಲ.
ಈತನೇ ಜಿಜ್ಞಾಸುವು ಮತ್ತು ಕ್ರಮವಾಗಿ ಮುಮುಕ್ಷುವು ಕೂಡ ಆಗ್ತಾನೆ. ಮೂಢಭಕ್ತಿಯಿಂದ ಏನೂ ಆಗೋದು, ಇರುವುದು ಸಹ ನಶಿಸುತ್ತದೆ. ತಕ್ಷಣ ಕರ್ತವ್ಯ ಕೂಡಲೇ ಶಿಷ್ಯನಾಗಿ ಬದಲಾಗಬೇಕು. ತಕ್ಷಣ ಅವನು ಮೂಢಭಕ್ತ ಶಿಷ್ಯನಾಗಿ ಬದಲಾದಾಗ ಅವನಿಗೆ ಎಲ್ಲ ಜ್ಞಾನವು ತನ್ನಷ್ಟಕ್ಕೆ ತಾನೇ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧನ್ಯವಾದಗಳು ಮಾಸ್ಟರ್.